ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪ್ರಭಾವಿ ಅಕಾಡೆಮಿ. ಇವತ್ತು ನಾವು 10ನೇ ತರಗತಿಯ ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಇದರಲ್ಲಿ 9.1 ಎಷ್ಟನೇ ಲೆಕ್ಕ 7ನೇ ಲೆಕ್ಕವನ್ನು ನೋಡೋಣ. ಇಲ್ಲಿ 20 ಮೀಟರ್ ಎತ್ತರದ ಕಟ್ಟಡವೊಂದರ ಮೇಲೆ ಸ್ಥಾಪಿಸಲಾದ ಪ್ರಸರಣೆಯ ಗೋಪುರವೊಂದರ ಟ್ರಾನ್ಸ್ಮಿಷನ್ ಟವರ್ ಮೇಲ್ತುದಿ ಮತ್ತು ಪಾದಗಳನ್ನು ನೆಲದ ಮೇಲಿನ ಒಂದು ಬಿಂದುವಿನಿಂದ ನೋಡಿದಾಗ ಉನ್ನತ ಕೋನಗಳು ಕ್ರಮವಾಗಿ 60 ಡಿಗ್ರಿ ಮತ್ತು 45 ಡಿಗ್ರಿ ಇದೆ. ಪ್ರಸರಣೆಯ ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ. ಪ್ರಸರಣೆಯ ಗೋಪುರದ ಎತ್ತರ ಅಂದ್ರೆ ಇಲ್ಲಿ ಏನ್ ಕೊಟ್ಟಾರ, ಏಳನೇದು ಅಲ್ಲ. 20 ಮೀಟರ್ ಎತ್ತರದ ಕಟ್ಟಡವೊಂದರ ಮೇಲೆ 20 ಮೀಟರ್ ಎತ್ತರ ಕಟ್ಟಡ ಐತಂತ. ಎಷ್ಟಿದು 20 ಮೀಟರ್. ಇದ್ರ ಮೇಲೆ ಕಟ್ಟಡವೊಂದರ ಮೇಲೆ ಸ್ಥಾಪಿಸಲಾದ ಪ್ರಸರಣೆಯ ಗೋಪುರ ಟ್ರಾನ್ಸ್ಮಿಷನ್ ಟವರ್ ಎಷ್ಟೈತಂತ. ಪ್ರಸರಣೆಯ ಗೋಪುರ ಮೇಲ್ತುದಿ ಮತ್ತು ಪಾದಗಳನ್ನು ನೆಲದ ಮೇಲಿಂದ ಮೇಲ್ತುದಿ ಅಂದ್ರೆ ಇದು ಮತ್ತು ಅದರದ ಪಾದ ಅಂದ್ರ ಇದು. ಈಗ ನೆಲದ ಮೇಲಿಂದ ನೋಡಿದಾಗ ಉನ್ನತ ಕೋನಗಳು ಕ್ರಮವಾಗಿ 60 ಮತ್ತು 45. ಇದೆಷ್ಟಿರ್ತೈತೆ 45 ಡಿಗ್ರಿ. ಇದು ಇಲ್ಲಿಂದ 60 ಡಿಗ್ರಿ ಇರ್ತೈತಿ. ಹಂಗಾದ್ರ ಪ್ರಸರಣೆ ಗೋಪುರದ ಎತ್ತರ ಅಂದ್ರ ಬರೇ ಗೋಪುರದ ಎತ್ತರ ಕಂಡಿಡಿರಿ ಅಂತ ಹೇಳಿ. ಕರೆಕ್ಟಾ? 20 ಮೀಟರ್ ಕಟ್ಟಡ ಐತಿ. ಕಟ್ಟಡ ಎಷ್ಟೈತಿ 20 ಮೀಟರ್. ಇಲ್ಲೇ ತೆಗಿರಿ. ಏನು ಇದನ್ನ AB ಅಂತ ತೆಗೆದ್ರೆ ABC ಅಂತ ತಗೊಂಡ್ರೆ ಇದನ್ನ D ಅಂತ ತಗೋ. ABC ಮತ್ತು D ಇದಿಷ್ಟ ಅಂದ್ರೆ BD = 20 ಮೀಟರ್ ಕೊಟ್ಟ. ಈಗ AD ಕಂಡುಹಿಡಿಬೇಕು. AD ಕ್ವಶನ್ ಮಾರ್ಕ್. ಇದು 45 ಡಿಗ್ರಿ, ಆಮೇಲೆ ಇದು 60 ಡಿಗ್ರಿ ಐತಿ. ಈಗ ಎರಡು ತ್ರಿಭುಜಗಳನ್ನು ತಗೋಬೇಕು. ತ್ರಿಭುಜ ABC ಒಂದು, ಇನ್ನೊಂದು ತ್ರಿಭುಜ DBC. ಕರೆಕ್ಟಾ? ABC. ಈಗ ನಮ್ಗ ಈ ಪ್ರಸರಣ ಟವರ್ ಅಂದ್ರ ಟ್ರಾನ್ಸ್ಮಿಷನ್ ಟವರ್ ಎತ್ತರ ಕಂಡುಹಿಡಿಯಿರಿ ಅಂದ್ರ ನಮ್ಗ ಅಭಿಮುಖ ಇಂಪಾರ್ಟೆಂಟ್. ಅಭಿಮುಖ ಬೈ ಪಾದ ತಗೋತ್ರೆ ಪಾರ್ಶ್ವ. ಅಭಿಮುಖ ಬೈ ಪಾರ್ಶ್ವ ಅಂದ್ರೆ ಯಾವುದು? ಅಭಿಮುಖ ಬೈ ಪಾರ್ಶ್ವ ಟ್ಯಾನ್. ABC ದೊಳಗ ABC ತ್ರಿಭುಜ ABC ದೊಳಗ ಕೋನ ಎಷ್ಟಾಗೈತಿ 60. ಹೌದಾ? 60 ಏನು AB ಬೈ BC. ಟ್ಯಾನ್ 60 ಅಂದ್ರೆ ಎಷ್ಟು? √3 AB ಅಂತಂದ್ರೆ ಈಗ ನಾವೊಂದು ಕೆಲಸ ಮಾಡೋಣ. AD ಅಂತಂದ್ರ AD X ಎನ್ನೋಣ. ಓಕೆ, AD X ನಮಗ್ ಗೊತ್ತಿಲ್ಲ, ಅದಕ್ಕೆ X ಅಂತ ತಿಳ್ಕೊಂಡ್ರೆ ಇಲ್ಲಿ AB ಅಂತಂದ್ರೆ ಏನಾಯ್ತು? AB X + 20. ಕರೆಕ್ಟಾ? ಹಂಗಾರೆ ಈಗ X + 20 ಡಿವೈಡೆಡ್ ಬೈ BC ಗೊತ್ತಿಲ್ಲ, BC. ಓಕೆ, ಈಗ ಇಲ್ಲಿ DBC ದೊಳಗ ಏನಾಗತ್ತೆ? ತ್ರಿಭುಜ DBC ಯಲ್ಲಿ ಯಾವುದು? DBC ಇದ್ರೊಳಗ ಕೋನ ಎಷ್ಟು ಉಂಟಾಗೈತಿ? 45. ಇಲ್ಲಿ ಕೂಡ ಅಭಿಮುಖ ಬೈ ಪಾರ್ಶ್ವ ತಗೊಂಡಿವಿ ಅಂತಂದ್ರೆ ಟ್ಯಾನ್. ಹೌದಾ? ಟ್ಯಾನ್ 45 ಡಿಗ್ರಿ. ಯಾವುದು? DB ಬೈ DC. 45 ಟ್ಯಾನ್ 45 ಅಂದ್ರೆ ಎಷ್ಟು? 1. DB ಅಂತಂದ್ರ ಕೊಟ್ಟಾರ ಎಷ್ಟು? 20. DC ಗೊತ್ತಿಲ್ಲ, ಅದನ್ನು ಕಂಡಿಡಿ.
ಅದ ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ ಹೌದಲ್ಲ. ಟ್ರಾನ್ಸ್ಮಿಷನ್ ಟವರ್ ಎತ್ತರ ಕಂಡುಹಿಡಿ ಅಂತಂದ. ಓಕೆ, ಡಿ ಸಿ ಈಸ್ ಈಕ್ವಲ್ ಟು ಎಷ್ಟು ಹಂಗಾರ 20 ಆಯ್ತು. ಕರೆಕ್ಟಾ? ಈಗ ಈ ಬಿ ಸಿ ಈ ಕಡೆ ತಗೊಂಡ್ಬರೋಣ. ಏನಾಯ್ತು ಇಲ್ಲಿ? ಬಿ ಸಿ ಈಸ್ ಈಕ್ವಲ್ ಟು 20 ಪ್ಲಸ್ ಎಕ್ಸ್ ಬೈ √3. ಇಲ್ಲಿ ಡಿ ಸಿ ಈಸ್ ಈಕ್ವಲ್ ಟು ಡಿ ಸಿ. ಕರೆಕ್ಟಾ? ಡಿ ಸಿ ವ್ಯಾಲ್ಯೂ ಈ ಕಡೆ ಇದೆ ಮತ್ತು ಆ ಕಡೆ ಇದೆ, ಹಾಕ್ರಿ ಇಲ್ಲಿ. ಡಿ ಸಿ ಅಂತಂದ್ರೆ 20 ಪ್ಲಸ್ ಎಕ್ಸ್ ಬೈ √3 ಈಸ್ ಈಕ್ವಲ್ ಟು, ಇಲ್ಲಿ ಬಿ ಸಿ ಅಂದ್ರೆ ಎಷ್ಟೈತೆ? 20 ಓನ್ಲಿ 20 ಹೌದಲ್ಲ. ಈಗ ಇದನ್ನ ಈ ಕಡೆ ತಗೊಂಡು ಹೋಗ್ರಿ. 20 ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 20 ಗುಂಡ್ಲೆ √3. ಬರೀ ಎಕ್ಸ್ ಅಂತಂದ್ರೆ ಏನಾಯ್ತು ಹಂಗಾರೆ? ಎಕ್ಸ್ ಅಂತಂದ್ರೆ ಈ 20 ಈ ಕಡೆ ಹೋಗ್ಬಿಟ್ರೆ ಮೈನಸ್ ಆಗ್ತೈತಿ. ಅಂದ್ರೆ 20 √3 ಮೈನಸ್ 20 ಆಯ್ತು. ಕರೆಕ್ಟಾ? ಹೌದಲ್ಲ. ಈಗ 20 ಕಾಮನ್ ತೆಗೆಯೋಣ. √3 ಮೈನಸ್ 1. ಈಗ ಇದೇನು ಎಕ್ಸ್ ಬಂತು ನಮ್ಗೆ. ಎಕ್ಸ್ ಅಂತಂದ್ರೆ ಯಾವುದು ಇದೆ? ಎ ಡಿ. ಕರೆಕ್ಟಾ? ಈಗ ಆದ್ರೆ ನಮ್ಗೆ ಎಕ್ಸ್ ನ ಬೆಲೆ 20 ಎಷ್ಟಾಗ್ತೈತಿ ಇಲ್ಲಿ ಮಾಡಿಬಿಡ್ರಿ. ಎಕ್ಸ್ ಈಸ್ ಈಕ್ವಲ್ ಟು 20 √3 ಅಂತಂದ್ರೆ 1.73 ಇರ್ತೈತಿ. ಹೌದಾ? ಹಂಗಾರೆ 20 ಇಲ್ಲಿ 0.73 ಉಳಿತಿಲ್ಲ. 20 ಈಸ್ ಈಕ್ವಲ್ ಟು 0.73 ಇಂಟು 20 ಮಾಡಿ. 0.73 ಇಂಟು 20 ಎಷ್ಟಾಯ್ತು? 14.6 ಮೀಟರ. ಇದು ಗೋಪುರ, ಇದು ಟ್ರಾನ್ಸ್ಮಿಷನ್ ಟವರ್ ಎತ್ತರ ಅಂದ್ರೆ ಏನದ? ಪ್ರಸರಣೆಯ ಗೋಪುರ ಒಂದರ ಎತ್ತರ. ಪ್ರಸರಣೆಯ ಗೋಪುರದ ಎತ್ತರ. ಕರೆಕ್ಟಾ? 14.6 ಮೀಟರ್.